ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ದಸರಾ ಹಬ್ಬಕ್ಕೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಒಂದು ತಟ್ಟೆನ ಇಟ್ಕೋತಾ ಇದ್ದೀನಿ. ಇಷ್ಟು ಶಾಪಿಂಗ್ ಮಾಡಿದರೆ ನಮ್ಮ ದಸರಾ ಹಬ್ಬ ಸಿಂಪಲ್ಲಾಗಿ ಹಾಗೆ ಭಕ್ತಿಪೂರ್ವಕವಾಗಿ ಮಾಡ್ಬೋದು. ಮೊದಲನೇದಾಗಿ ನಾನು ತೋರಿಸೋದು ಅಡಿಕೆ ಬೆಟ್ಟನೇ ತೊಗೊಂಡು ಬಂದಿರ್ತೀವಿ ತಾಂಬೂಲಕ್ಕೆ. ಹಾಗೆ ಪುಟಾಣಿ, ನೀವು ಹುರ್ಗಡ್ಡೆ ಏನಂತೀರ ಅದು, ಮತ್ತು ಡ್ರೈ ಫ್ರೂಟ್ಸ್, ಗೋಡಂಬಿ, 2 ಕಟ್ಟು ಎಲೆ, ಮತ್ತು ದೇವ್ರ ಮುಖ ತೊಳೆಯೋದಕ್ಕೆ ಅಂತೇಳಿ ಕಡ್ಡಿ ವಸ್ತ್ರ, ಹಾಗೆ ಗೆಜ್ಜೆ ವಸ್ತ್ರ, ಇದು ಧೂಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಧೂಪ ಚೆನ್ನಾಗಿರುತ್ತೆ, ಹಾಗಾಗಿ ಇದೇ ಥರದ ಧೂಪ ತೊಗೊಂಡೆ. ನೆಕ್ಸ್ಟು ಒಂದಿಷ್ಟು ಬ್ಲೌಸ್ ಪೀಸು, ಅಂದರೆ ಚಿಕ್ಕ ಮಕ್ಕಳಿಗೆ ನಾವು ಈ ನವರಾತ್ರಿಯಲ್ಲಿ ಉಡಿ ತುಂಬೋದು ಅಂತ ಹೇಳ್ತೀವಲ್ಲ, ಅವ್ರಿಗೊಂದು ಸ್ವಲ್ಪ ಉಡಿ ಸಾಮಾನೆಲ್ಲ ಕೊಟ್ಟು ಬ್ಲೌಸ್ ಪೀಸನ್ನು ಕೊಟ್ಟರಾಯ್ತು ಅಂಥೇಳಿ. ಹಾಗೆ ಬನ್ನಿ ಮರಕ್ಕೆ ಹೋಗುವಾಗಲೂ ಕೂಡ ಒಂದು ಬ್ಲೌಸ್ ಪೀಸ್ ಕೂಡ ತೊಗೊಂಡು ಹೋಗಿ ಆ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಡು ಬರ್ತೀವಿ. ಮತ್ತು ಇದಕ್ಕೆ ಹಾಲು ಲೋಬನ ಅಂತ ಹೇಳ್ತೀವಿ ಫ್ರೆಂಡ್ಸ್. ದೇವರಿಗೆ ಅಂದರೆ 9 ದೇವತೆಗಳಿಗೂ ಧೂಪ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರಿಗೆ ಹಾಕಬೇಕಂದ್ರೆ ಅದೇ ಒಂದು ಧೂಪ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಸ್ವಲ್ಪ ಬಳೆ ತೊಗೊಂಡಿದ್ದೀನಿ, ಬಳೆ ಬಾಕ್ಸ್ ಅದು. ಇಲ್ಲೇ ಊದ್ಕಡ್ಡಿ ಬಿಚ್ಚಿ ತೋರಿಸ್ತಾ ಇದ್ದೀನಿ. 2 ಕಟ್ಟು ಊದ್ಕಡ್ಡಿ. ಇದನ್ನು ನಾವು ಸೊಸೈಟಿಯಲ್ಲಿ ತರ್ತೀವಿ, ಅಲ್ಲಿ ಚೆನ್ನಾಗಿರುತ್ತೆ. ಊದ್ಕಡ್ಡಿ ಮಾಡೋದೇ ಒಂದು ಅಲ್ಲಿ ಊದ್ಕಡ್ಡಿ ಮಾಡೋದೊಂದು ಫ್ಯಾಕ್ಟ್ರಿ ಇದೆ, ಹಾಗಾಗಿ ಅಲ್ಲೇ ತರೋದ್ರಿಂದ ಅವರು KG ಗಟ್ಟಲೆ ಊದ್ಕಡ್ಡಿ ಕೊಡ್ತಾರೆ. ಮತ್ತು ಗಂಧದ ಕಡ್ಡಿ ಕೂಡ ನಮಗೆ ಸಿಗುತ್ತೆ, ಹಾಗಾಗಿ ಅಲ್ಲೇ ತೊಗೊಂಡು ಬಂದಿದ್ದು. ಮತ್ತು ಬಳೆನೂ ಕೂಡ ತೊಗೊಂಡೆ. ಬಳೆ ಪ್ಯಾಕ್ ಮಾಡಿ ಆದರೂ ಕೊಟ್ಟಿದ್ದರು. ಹಬ್ಬ ಅಂದಮೇಲೆ ಬಳೆ ಇರಲೇಬೇಕು. ನಾನು ದೇವರಿಗೂ ಕೂಡ ಒಂದು ಸ್ವಲ್ಪ ಬಳೆ ತೊಗೊಂಡು ನನಗೂ ಹಾಕ್ಕೊಳ್ಳೋದಕ್ಕೆ ಅಂಥೇಳಿ ಬಳೆನ ತೊಗೊಂಡಿದ್ದೀನಿ. ಇಲ್ಲಿ ಹಸಿರು ಬಳೆ ಅಂದರೆ ದೇವಿಗೂ ತುಂಬ ಇಷ್ಟ. ಅದು ಚಿಕ್ಕಿ ಹಸಿರು ಬಳೆ ಅಂದರೆ ತುಂಬ ಇಷ್ಟ, ಹಾಗಾಗಿ ದೇವ್ರಿಗೂ ಸ್ವಲ್ಪ ಬಳೆ, ನನಗೂ ಕೂಡ ಬಳೆ ತೊಗೊಂಡಾಯಿತು. ನೆಕ್ಸ್ಟು ಹಣ್ಣು ಎಲ್ಲ ತೊಗೊಂಡಿದ್ದೆ. ಮತ್ತು ಇದು ಸ್ವಲ್ಪ ಜಾವಿದ ಪೌಡ್ರ್, ಕಳಸ ಇಡೋರಿಗೆ ಹಾಕ್ಕೊಳ್ಳೋದಕ್ಕೆ. ದೇವಿ ಅಂದರು 9 ದೇವಿಯರಿಗೆ ಸುಗಂಧ ದ್ರವ್ಯಗಳಂದರೆ ಇಷ್ಟ, ಹಾಗಾಗಿ ಅದನ್ನು ಕೂಡ ತೊಗೊಂಡೆ. ಇದು ನಮ್ಮನೆಯಲ್ಲಿರುವಂಥ ದೇವಿ ಪುಸ್ತಕ. ಅಂದರೆ ಇದು ಸುಮಾರು ಒಂದು 30-35 ವರ್ಷದ ಪುಸ್ತಕ ಇದೆ. ಇದೇ ಪುಸ್ತಕವನ್ನು ಓದ್ತಾರೆ ನಮ್ಮ ಮನೆಯಲ್ಲಿ. ಈಗ ತೋರಿಸ್ತೀನಿ ಅದನ್ನು ಕೂಡ. ನೋಡ್ತಾ ಇದ್ದಾರಲ್ಲ, ಇದೇ ಪುಸ್ತಕ. ಇದು ದೇವಿ ಮಹಾತ್ಮೆ ಅಂಥೇಳಿ ಶ್ರೀದೇವಿ ಮಹಾತ್ಮೆ ಪುಸ್ತಕವನ್ನು ಓದ್ತಾರೆ. ಇದರಲ್ಲಿ 9 ಅಧ್ಯಾಯಗಳು, ಅಂದರೆ ದೇವಿಗೆ ಯಾವ್ಯಾವ ರೂಪ ಅಂಥೇಳಿ ಅದೆಲ್ಲ ವಿವರಣೆ ಕೂಡ ಇದರಲ್ಲಿ ಕಥೆ ರೂಪವಾಗಿ ಹಾಗೆ ಶ್ಲೋಕದ ರೂಪವಾಗಿ ಈ ಪುಸ್ತಕದಲ್ಲಿರುತ್ತೆ. ಮತ್ತು ಸ್ವಲ್ಪ ದಾಳಂಬ್ರೆ ಹಣ್ಣು ಅಭಿಷೇಕ ಮಾಡೋದಕ್ಕೆ ಆಯಿತು, ಮನೆಯಲ್ಲಿ ಕೂಡ ಆಯಿತು ಅಂಥೇಳಿ ದಾಳಂಬ್ರೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಮತ್ತು ಅಂದರೆ ಸೇಬು ಹಣ್ಣು, ಮಕ್ಕಳಿಗೆ ಏನು ಕರೆದಿರ್ತೀನಲ್ಲ ಆ ಮಕ್ಕಳಿಗೆ ಒಂದೊಂದು ಹಣ್ಣು ಒಂದೊಂದು ಬ್ಲೌಸ್ ಪೀಸ್ ಕೊಟ್ಟರಾಯ್ತು ಅಂಥೇಳಿ ಸೇಬು ಹಣ್ಣನ್ನು ತೊಗೊಂಡಿದ್ದೀನಿ. ದಿನ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಅಡುಗೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಅರಿಶಿಣ ಕುಂಕುಮ ಎಲ್ಲ ಕೊಟ್ಟು, ಅಂದರೆ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಅವ್ರನ್ನೆಲ್ಲ ಕರೆದಿರ್ತೀನಿ. ಹಾಗಾಗಿ ಅಂದರೆ ಬಾಲ ಮುತ್ತೈದೆಯರು ಅಂತ ಹೇಳ್ತಾರಲ್ಲ, ಅವ್ರನ್ನ ಕರೆದು ಒಂದು ತಾಂಬೂಲ ಕೊಡೋದು. ಅವ್ರಿಗೂ ಕೂಡ ಹಣ್ಣುಗಳನ್ನು ತೊಗೊಂಡು ಬಂದಿದ್ದೀನಿ. ಮಾರ್ಕೆಟ್ಗೆಲ್ಲ ಹೋಗಿ ಬಂದು ವಿಡಿಯೋ ಮಾಡೋ ಹೊತ್ನ್ಯಾಗ ಕರೆಂಟ್ ಹೋಗಿತ್ತು, ಯಾಕಂದರೆ ಮಳೆ ಬರೋ ಸಂಭವ ಭಾಳ ಇತ್ತು, ಗುಡುಗು ಸಿಡಿಲು. ಹಾಗಾಗಿ ಈ ಥರ ಬಂದಿದೆ ವಿಡಿಯೋ. ಎಷ್ಟೋ ತನಕ ವಿಡಿಯೋ ಮಾಡೋದಕ್ಕೆ ಕರೆಂಟ್ ಬರಲಿಲ್ಲ, ಹಾಗಾಗಿ ಇದೇ ಥರ ಮಾಡಿದ್ದೀನಿ. ಈಗ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಬಾಳೆಹಣ್ಣು ದೇವಿಗೆ 9 ದಿವಸ ತಾಂಬೂಲ ಇಟ್ಟು ಅದ್ರ ಜೊತೆ 2 ಬಾಳೆಹಣ್ಣನ್ನು ಇಡೋದು. ಹಾಗೆ ಬನ್ನಿ ಮರಕ್ಕೂ ಬಾಳೆಹಣ್ಣು ತೊಗೊಂಡು ಹೋದ್ರಾಯ್ತು ಅಂಥೇಳಿ. ಇದು ಕೂಡ ಬಾದಾಮಿ, ಡ್ರೈ ಫ್ರೂಟ್ಸು ಪ್ರಸಾದ ಮಾಡೋದಕ್ಕೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು 2 ದಿನದಿಂದ. ಈಗ ಸದ್ಯಕ್ಕೆ ಕರೆಂಟು ಕೂಡ ಬಂತು, ಮಾಡ್ತಾನೆ ಕರೆಂಟು ಕೂಡ ಬಂತು. ಈಗ ಕ್ಲಿಯರಾಗಿ ಕಾಣ್ತಾ ಇರ್ಬೋದು ನಿಮಗೆ. ಮತ್ತು ಕರ್ಪೂರ ತೊಗೊಂಡಿದ್ದೀನಿ. ದೇವರ ಪೂಜೆ ಮಾಡುವ ಹೊತ್ನ್ಯಾಗ ಆಡಂಬರದಿಂದ ಮಾಡೋದು ಅಷ್ಟು ಇದಲ್ಲ, ಹಾಗಾಗಿ ನಮಗೆ ತಕ್ಕನಷ್ಟು, ನಮಗೆ ದೇವಿ ಎಷ್ಟು ಶಕ್ತಿ ಕೊಟ್ಟಿರ್ತಾಳೋ ಅಷ್ಟಾದರೂ ಸಿಂಪಲ್ಲಾಗಿ ಪೂಜೆ ನಾವು ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಹೂವನ್ನು ಕಟ್ಟಿದ್ದಾಗಿತ್ತು, ಮಧ್ಯಾಹ್ನನೇ ಹೂವು ಕಟ್ಕೊಂಡಿದ್ದೆ, ತೋಟದಿಂದ ತಂದಿರೋಂಥ ಹೂವನ್ನ.
ಎಳನೀರು ಅಂದರೆ ತೆಂಗಿನಕಾಯಿ 9 ದಿವಸ ಅಂದರೆ 10 ದಿವಸಕ್ಕೆ 10 ತೆಂಗಿನಕಾಯಿ ಬೇಕಾಗುತ್ತೆ. ಇನ್ನೂ ಸುಲಿದಿರಲಿಲ್ಲ, ತೋಟದಿಂದ ತಂದು ಹಾಗೆ ಇಟ್ಟಿದ್ವಿ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸುಲಿಬೇಕಾಗುತ್ತೆ. ಒಂದು 10 ತೆಂಗಿನಕಾಯಿ ಹೋಗುತ್ತೆ. ಮತ್ತು ಮನೇಲಿ ಪೂಜೆ, ಬನ್ನಿ ಮರದ ಪೂಜೆ ಎಲ್ಲ ಅಂದರೂ ಒಂದು 12 ತೆಂಗಿನಕಾಯಿ ಬೇಕಾಗುತ್ತೆ. ನಿಮ್ಮ ಅನುಕೂಲಕ್ಕೆ ನೀವು ಯಾವ ರೀತಿ ತೆಂಗಿನಕಾಯಿನ ತೊಗೋತೀರೋ ಅದು ನಿಮ್ಮ ಮನೆ ಪೂಜೆ ಪ್ರಕಾರ. ಹಾಗೆ ನಮ್ಮ ಮನೇಲಿ ಈ ಥರ ಸಿಂಪಲಾಗಿ ನಾನು ಪೂಜೆನ ಮಾಡ್ಕೋತೀನಿ. ಮತ್ತೊಮ್ಮೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇವಾಗ ಕ್ಲಿಯರಾಗಿ ಕಾಣ್ತಾ ಇರ್ಬೋದು ಎಲ್ಲ ವಸ್ತುಗಳು. ಇಷ್ಟೆಲ್ಲ ವಸ್ತುಗಳನ್ನು ನಾನು ಪೂಜೆಗೆ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರೋಗೆ ಪುಸ್ತಕನೂ ತೊಗೊಂಡಿದ್ದೀನಿ. ಪುಸ್ತಕ ತುಂಬ ವರ್ಷದ್ದು, ದೇವಿ ಮಹಾತ್ಮೆ ಪುಸ್ತಕ ಮತ್ತು ಬ್ಲೌಸ್ ಪೀಸ್ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಸಿಂಪಲ್ಲಾಗಿ ನೀವು ಶಾಪಿಂಗ್ ಮಾಡೋ ಅದನ್ನು ಆಗಲೇ ತೋರಿಸಿದ್ದು ಧೂಪ ಈ ಥರ ಇರುತ್ತೆ ಗಟ್ಟಿಯಾಗಿ. ಆ ಧೂಪನೇ ಹಾಕಬೇಕಾಗುತ್ತೆ ದೇವೇಂದ್ರಿಗೆ. ಮತ್ತು ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡ್ರೆ ನೀವು ತುಂಬ ಚೆನ್ನಾಗಿ 9 ದಿನಗಳ ಕಾಲವೂ ದೇವಿ ಪೂಜೆನ ಭಕ್ತಿಪೂರ್ವಕವಾಗಿ ಮಾಡ್ಬೋದು. ಹಾಗೆ ದೇವಿಯ ಆಶೀರ್ವಾದ ಅನುಗ್ರಹವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೆರಡು ಸಾಮಾನನ್ನು ನಾನು ತೋರಿಸಿಲ್ಲ, ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ. ಜೇನುತುಪ್ಪ ತೊಗೊಂಡಿದ್ದೆ ಪಂಚಾಮೃತ ನೈವೇದ್ಯ ಮಾಡೋದಕ್ಕೆ, ಅಂದರೆ ಪ್ರಸಾದ ಮಾಡೋದಕ್ಕೆ. ಇದು ಗೋಮೂತ್ರ ನಮ್ಮ ಮನೆ ಪಕ್ಕಕ್ಕೆ ಆಕಳ ಇದೆ, ಅವ್ರ ಮನೇಲಿ ತೊಗೊಂಡು ಬಂದಿದ್ದೀನಿ. ಹಾಗೆ ಸಕ್ಕರೆ ಕೂಡ ತೊಗೊಂಡೆ. ಇಷ್ಟೆಲ್ಲ ನಾನು ದಸರಾ ಹಬ್ಬಕ್ಕೆ ಶಾಪಿಂಗ್ ಮಾಡಿದೆ. ನೋಡ್ತಾ ಇರ್ಬೋದು, ನೀವು ಕೂಡ ಈ ರೀತಿ ಶಾಪಿಂಗ್ ಮಾಡಿಕೊಂಡು ಸಿಂಪಲ್ಲಾಗಿ ದೇವಿ ಪೂಜೆನ ಮಾಡ್ಕೋಬೋದು. 9 ದಿನಗಳ ಕಾಲ ಮುಂಚೆನೇ, 1-2 ದಿವಸ ಮುಂಚೆನೇ ಶಾಪಿಂಗ್ ಮಾಡಿಕೊಂಡ್ರೆ ಯಾವುದೇ ಗೊಂದಲ ಇರದ ಹಾಗೆ ನೀವು ನಿಮ್ಮ ಮನೆಯಲ್ಲಿ ದಸರಾ ಹಬ್ಬದ ಪೂಜೆನ ಮಾಡ್ಕೊಳ್ಳಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ನನ್ನ ಮಕ್ಕಳು ಮಲಗಿರ್ತಾರೆ. ನನ್ನ ಚಿಕ್ಕ ಮಗನಿಗೆ ತುಂಬಾ ಶೀತ ಅಂದರೆ ನೆಗಡಿ ಆಗಿತ್ತು, ಆದ್ದರಿಂದ ಅವನದು ವಾಯ್ಸ್ ಕೂಡ ಇಲ್ಲಿ ಕೇಳಿಸ್ತಾ ಇದೆ. ಮಲಗಿರೋ ಆಗಲೇ ಮಾಡಿದರೆ ಸ್ವಲ್ಪ ಸೌಂಡ್ ಕಡಿಮೆ ಇರುತ್ತೆ ಅಂಥೇಳಿ ಇವಾಗಲೇ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ ಯಾವ್ಯಾವ ರೀತಿ ಅಂಥೇಳಿ. ಇಷ್ಟೆಲ್ಲ ಸಾಮಗ್ರಿಗಳನ್ನು ನೀವು ಹೊಂದಿಸ್ಕೊಂಡ್ರೆ ಆರಾಮಾಗಿ ನೀವು ಪೂಜೆನ ಮಾಡ್ಕೋಬೋದು. ಈ ಥರ ನಾನು ದಸರಾ ಹಬ್ಬದ ಶಾಪಿಂಗ್ನ ಮಾಡಿದೆ. ನೀವು ಕೂಡ ಶಾಪಿಂಗ್ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ದೇವಿ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕೂಡ ಯಾರು ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.